ನಮಸ್ಕಾರ. ನಾನೀಗ ಕಂಚನಬುರಿ ಅಂದರೆ ಕಂಚಿನಪುರ ಅಂತ ಹೇಳ್ಬೋದು ಕನ್ನಡದಲ್ಲಿ. ಕಂಚನಬುರಿ ಬ್ಯಾಂಕಾಕ್ನಿಂದ ಒಂದು 180 ಕಿಲೋಮೀಟರ್ ದೂರ ಇರ್ಬೋದು. ಕಂಚನಬುರಿ ನಗರಕ್ಕೆ ಬಂದಿದ್ದೇವೆ. ಇಲ್ಲಿ ಬಾನ್ ಡ್ರೀಮ್ ಕ್ವಾಯ್ ಅಂತ ಒಂದು ರಿಸೋರ್ಟಲ್ಲಿ ನಾವೀಗ ಇದ್ದೇವೆ. ಇಲ್ಲಿ ನಮ್ಮ ತಾಯಿ ಕನ್ನಡ ಬಳಗ ಅಂದರೆ ಕನ್ನಡ ಸಂಘ, ತಾಯಿ ಕನ್ನಡ ಬಳಗ ಈ ಸಂಘದಲ್ಲಿ ಅಂದರೆ ಇದೊಂದು ಫ್ಯಾಮಿಲಿ ಗ್ರೂಪ್ ಥರ. ಇದರಲ್ಲಿ ಒಂದು 200 ಮೆಂಬರ್ಸ್ ಇದ್ದಾರೆ. ವರ್ಷಕ್ಕೊಮ್ಮೆ ನಾವು ಈ ಕನ್ನಡ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವ, ದೀಪಾವಳಿ ಮತ್ತು ಯುಗಾದಿ ಎಲ್ಲ ಸೆಲೆಬ್ರೇಷನ್ ಮಾಡ್ತೇವೆ. ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಹಾಗೆ ಇವತ್ತು ಅವರ ವತಿಯಿಂದ ಒಂದು ಪಿಕ್ನಿಕ್ ಟ್ರಿಪ್ಪು ಪ್ಲ್ಯಾನ್ ಆಗಿತ್ತು. ಹಾಗೆ ನಾವೀಗ ಈ ರಿಸೋರ್ಟಿಗೆ ಬಂದಿದ್ದೇವೆ. ಇಲ್ಲಿ ಈ ಪಿಕ್ನಿಕಲ್ಲಿ ನಮ್ಮ ಕನ್ನಡ ಸಂಘದ 40 ಫ್ಯಾಮಿಲಿ ಜಾಯಿನ್ ಆಗಿದ್ದಾರೆ. ಹಾಗೆ ನಮ್ಮ ಪಿಕ್ನಿಕಲ್ಲಿ ಇವತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಉಂಟು. ಫಸ್ಟ್ ಎಲ್ಲ ಒಟ್ಟಿಗೆ ಟೀ ಕುಡಿತಾರೆ. ಅಂದರೆ ನಮ್ಮ ಊರಿನ ಟೀ, ಇಲ್ಲಿ ಚೈನೀಸ್ ಮತ್ತು ಗ್ರೀನ್ ಟೀ, ಜಾಪನೀಸ್ ಹಾಗೆ ಕೊರಿಯನ್ ಟೀ ಎಲ್ಲ ನಮ್ಮ ಊರಿನ ಟೀ ಕುಡಿದು ಆಮೇಲೆ ನಾವು ರಾಫ್ಟಿಂಗ್ಗೆ ಹೋಗ್ತೀವಿ. ಫಸ್ಟ್ ನಾವು ರಿಸೋರ್ಟ್ಗೆ ಹೋಗ್ತೇವೆ. ಅಂದರೆ ಅದರ ಒಳಗೆ ಲಾಬಿಯಲ್ಲಿ ಟೀ ಎಲ್ಲ ರೆಡಿ ಆಗ್ತಾ ಉಂಟು. ನಾವು ಫಸ್ಟ್ ಟೀ ಕುಡಲಿಕ್ಕೆ ನಾನೀಗ ಫಸ್ಟ್ ಟೀ ಕುಡಲಿಕ್ಕೆ ಹೋಗ್ತೀನಿ. ಮತ್ತು ರಾಫ್ಟಿಂಗ್ ಪ್ರೋಗ್ರಾಮ್ಗೆ ಹೋಗಲಿಕ್ಕೆ ಉಂಟು. ಬನ್ನಿ ಹೋಗೋಣ. ನೋಡಿ, ನಮ್ಮ ಪಾರ್ಲೆಜಿ ಬಿಸ್ಕೆಟ್ ಮತ್ತು ಸಮೋಸ ಎಲ್ಲ ರೆಡಿ ಆಗಿದೆ ನೋಡಿ. ನಮ್ಮ ತಾಯಿ ಕನ್ನಡ ಬಳಗದ ಕಮಿಟಿ ಮೆಂಬರ್ ಇಲ್ಲಿದ್ದಾರೆ. ನಿಮ್ಮ ಹೆಸರು? ಸಂದೀಪ್ ಅಂತ. ಇದು ನೀವೆಲ್ಲ ರೆಡಿ ಮಾಡಿದ್ದ? ಹೌದು ಸರ್, ಇದು ಬ್ಯಾಂಕಾಕಿಂದ ತರಿಸಿರೋದು. ಹೌದಾ? ಮಗಳಿಗಾಗಿ. ಓಕೆ. ಅಂದರೆ ನಿಮಗೆ ತುಂಬ ಕಷ್ಟ ಆಯಿತಾ ಅಲ್ಲಿಂದ ಇಲ್ಲಿ ತರಬೇಕಲ್ವಾ? ಕಷ್ಟ ಅಂತ ಇರಲಿಲ್ಲ, ಜಸ್ಟ್ ಗಾಡೀಲಿ ಇಟ್ಕೊಂಡು ಬಂದಿದ್ದು. ಬಟ್ ಚಾಯ್ ಮಾಡೋದು ನಡೀತಾ ಇದೆ. ಶಿವ ಪೂಜಾರಿ ಮತ್ತು ವಿನಯಣ್ಣ ಹೆಲ್ಪ್ ಮಾಡ್ತಾ ಇದ್ದಾರೆ ಚಾಯ್ ಮಾಡಲಿಕ್ಕೆ. ಇಟ್ಸ್ ಗೆಟಿಂಗ್ ರೆಡಿ ನನ್ನ ಸರ್ 15 ಮಿನಿಟ್ಸ್. ಮತ್ತು ಇದು ಆದಮೇಲೆ ನಮಗೆ ರಾಫ್ಟಿಂಗ್ ಹೋಗ್ಲಿಕ್ಕೆ ಉಂಟು. ರಾಫ್ಟಿಂಗ್ ಇದೆ, ಆಮೇಲೆ ಗೇಮ್ಸ್ ಅರೇಂಜ್ ಮಾಡಿಸಿದ್ದೀವಿ. ದೆರ್ ಇಸ್ ಡಿನ್ನರ್, ದೆನ್ ದೆರ್ ಇಸ್ ಕ್ಯಾಂಪ್ ಫೈರ್. ಓಕೆ. ದ ಲಾಂಗ್ ಲಿಸ್ಟ್ ಇಸ್ ದೇರ್. ಓಕೆ. ನಾವು ಸಮೋಸದಿಂದ ಕಂಟಿನ್ಯೂ ಮಾಡುವ, ಆಯ್ತಲ್ವಾ? ಸರ್. ಎಲ್ಲರಿಗೆ ಟೀ ಕೊಡಿ. ಸಮೋಸ ಒಳ್ಳೇದುಂಟು. ಸಮೋಸ ಒಳ್ಳೇದುಂಟು ಮಾರ್ರೆ. ಟೀ, ಸಮೋಸ, ಬಿಸ್ಕೆಟ್ ಎಲ್ಲ ತಯಾರಿ ಮಾಡಿದೀವಿ. ಪ್ಲೀಸ್ ಎಂಜಾಯ್ ಯೋರ್ಸೆಲ್ಫ್. ಅದಾದ ಮೇಲೆ ಇವತ್ತಿದ್ದು ಪ್ರೋಗ್ರಾಮ್ ಏನಂದ್ರೆ. ನಮಸ್ಕಾರ. ನಾನೀಗ ವಾಪಸ್ಸು ರೂಮಿಗೆ ಬಂದಿದ್ದೀನಿ. ಯಾಕೆಂದರೆ ನಮ್ಮದು ಟೀ ಎಲ್ಲ ಕುಡಿದಾದ್ಮೇಲೆ ರಾಫ್ಟಿಂಗ್ಗೆ ಹೋಗುವ ಪ್ಲ್ಯಾನ್ ಇತ್ತು. ಅದು ಅಚಾನಕ್ ಅಂದರೆ ಅನ್ಫಾರ್ಚುನೇಟ್ಲಿ ಮಳೆ ಬಂದು ಕ್ಯಾನ್ಸಲ್ ಆಯಿತು. ಹಾಗೆ ಕಮಿಟಿಯವರು ರಾಫ್ಟಿಂಗನ್ನು ಕ್ಯಾನ್ಸಲ್ ಮಾಡಿದರು. ನಾಳೆಗೆ ಅವರು ಮುಂದಿಟ್ಟಿದ್ದಾರೆ. ಅಂದರೆ ನಾಳೆ ಬೆಳಿಗ್ಗೆ ನಾವು ರಾಫ್ಟಿಂಗ್ಗೆ ಹೋಗ್ತೀವಿ. ಈಗ ಅದು ಕ್ಯಾನ್ಸಲ್ ಆದಮೇಲೆ ಅವರೀಗ ಇಂಡೋರ್ ಗೇಮ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ಸೊ ಈಗ ನಾನು ರೂಮಿಂದ ಅಲ್ಲಿ ಹೋಗಿ ಮತ್ತು ಗೇಮೆಲ್ಲ ನೋಡಲಿಕ್ಕುಂಟು. ಹಾಗೆ ಅಲ್ಲಿ ನಾವು ಗೇಮನ್ನು ಎಂಜಾಯ್ ನೋಡುವ ಏನೆಲ್ಲ ಗೇಮ್ ಉಂಟಂತ ನೋಡುವ. ಬನ್ನಿ ಹೋಗೋಣ. ಈಗ ನಾನು ವಾಪಸ್ ಲಾಬಿ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಹಾಲ್ ಉಂಟು, ಅಲ್ಲಿ ಎಲ್ಲ ಗೇಮ್ಸ್ ಎಲ್ಲ ನಡೆಯುತ್ತೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸಿಡಿಲು ಶಬ್ದ ಕೇಳ್ತಾ ಇರ್ಬೋದು. ಯಾಕೆಂದರೆ ಈಗ ಮಳೆ ಬಂದು ಸ್ವಲ್ಪ ವೆದರ್ ಎಲ್ಲ ಚೇಂಜ್ ಆಯಿತು ಇಲ್ಲಿ. ಅಲ್ಲಿ ಹೋಗಿ ಮತ್ತು ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದನ್ನು ನೋಡೋಣ. ಈಗ ನೋಡಿ, ಗೇಮ್ ಎಲ್ಲ ಶುರು ಆಗಿದೆ. ಎಲ್ಲ ಬಿಸಿ ಇದ್ದಾರೆ ನೋಡಿ. ಸುಚಿತಾ ಮಂಜುನಾಥ್ ದಂಪತಿಗಳು ದಯವಿಟ್ಟು ನಾವು ಸ್ವಲ್ಪ ಗೇಮನ್ನು ಎಂಜಾಯ್ ಮಾಡುವ. ನಮ್ಮ ಅನ್ನಪೂರ್ಣೇಶಿ ಅವರು ಗೇಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವುದು ಗೇಮು? ದಂಪತಿಗಳ ಗೇಮ್. ಸೀರೆ ಉಡಿಸುವೆ. ಓಕೆ. ನೋಡುವ, ಗೇಮ್ ನೋಡುವ. ಸೀರೆ ಉಡಿಸುವೆ ಅಂತ ಗೇಮ್ ಅಂತೆ, ನೋಡುವ. ನೋಡಿ ಎಲ್ಲರೂ ಸ್ಟೇಜಲ್ಲಿ ನೋಡಿ.
ಎಲ್ಲ ಕಪಲ್ಸ್ ರೆಡಿ ಆಗಿದ್ದಾರೆ. ನಿಮ್ಮ ಗಂಡಂದಿರು ಏನ್ ಮಾಡ್ತಾರೆ, ಬಲೂನ್ನ ಮೇಲೆ ಬೌನ್ಸ್ ಮಾಡಿ ಅದನ್ನ ಕೆಳಗಡೆ ಬೀಳಿಸೋ ಹಾಗಿಲ್ಲ. ಬಾಲ್ ಅದರ ಬಲೂನ್ನ ಬೌನ್ಸ್ ಮಾಡ್ಬೇಕು. ಅದೇ ಟೈಮ್ ಅಲ್ಲಿ ನಿಮ್ ಹೆಂಡತಿಗೆ ಸೀರೆ ಉಡಿಸ್ತಾರೆ. ರಫ್ ಆಗ್ಬೇಕು. I mean, not exact. but at least ಸ್ಯಾರಿ ಉಟ್ಟಿರೋ ತರ ಕಾಣ್ಬೇಕು. ಓಕೆ, ರೆಡಿನಾ? ಬಹುಮಾನ ನಿಮ್ಮ ತಾಯ್ತನ ಬಳಗದ ಸಮಿತಿಯವರನ್ನು ಕೇಳ್ಕೋಬೇಕು, ಅವ್ರು ಕೊಡ್ತಾರೆ. Bounce ಮಾಡಿ ಬಲೂನ್ನ. Bounce. ಸತೀಬಾ bounce. ನಮ್ಮ ಸೀರೆ ಹುಟ್ಟುವ ಗೇಮ್ ಆಯ್ತಂತೆ. ನೆಕ್ಸ್ಟ್ ಗೇಮ್ ಎಂತ ಉಂಟಂತ ನೋಡುವ. ತುಂಬ ಎಂಜಾಯ್ಫುಲ್ ಇತ್ತು ಗೇಮು. ತುಂಬ ಒಳ್ಳೆದಾಗಿತ್ತು. ಎಲ್ಲ ಕಪಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ನೋಡಿ ನಮ್ಮ ಇವರಿಗೆ ಕಾಣ್ತಾರೆ ನೋಡಿ, ಸಂಸ್ಕಾರಿ ಬಹು ಅಂತ. ಹೇಗಿತ್ತು ಗೇಮ್? ಗೇಮ್ ನಿಮ್ಮ ಡ್ಯಾನ್ಸರ್ ಇತ್ತು. ನಾವು ಗೆಲ್ತೇವೆ ಅಂತ ವಿಶ್ವಾಸ ಇತ್ತು ನಮ್ಗೆ. ವೆರಿ ಗುಡ್. ನಿಮ್ಗೆ ಹೇಗಿತ್ತು? ನಿಮ್ಗೆ ಗೇಮ್ ಚೆನ್ನಾಗಿತ್ತು. ಲೈಫಲ್ಲಿ ಫಸ್ಟ್ ಟೈಮ್ ಸೀರೆ ಉಟ್ಟಿದ್ದೀನಿ. ಫಸ್ಟ್ ಟೈಮ್ ಸೀರೆ. ಬಟ್ ಅಷ್ಟು ಚೆನ್ನಾಗಿ ಉಡಕ್ ಬರಲ್ಲ ನಮ್ಗೆ. ವೆರಿ ಗುಡ್. ಮೊದಲನೇ ಸ್ಥಾನ ಪಾಟೀಲ್ ಮತ್ತು ಅವರ ಪತ್ನಿ ರಾಖಿ. ಎಲ್ಲಿದ್ದಾರೆ ಪಾಟೀಲ್ ಅವರು? ಎರಡನೇ ಬಹುಮಾನ ಇವರು. ಸಾಲುಮರಂ. ಎರಡನೇ ಆಟ ಮಕ್ಕಳಿಗೆ ಅಂತೆ. ಈಗ ಮಕ್ಕಳಿಗೆ ಗೇಮು. ಈಗ ಮಕ್ಕಳದ್ದು ಗೇಮ್ ಅಲ್ವಾ? ಓಕೆ ಓಕೆ ಆಯ್ತು. ನೋಡಿ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಇಲ್ಲಿ. ಸಣ್ಣ ಮಕ್ಕಳು ಮತ್ತು ದೊಡ್ಡ ಮಕ್ಕಳು ಎಲ್ಲ ಮಕ್ಕಳಿದ್ದಾರೆ. ಆಲ್ ಗರ್ಲ್ಸ್ ರೆಡಿ? ಓಕೆ, ಗುಡ್.
ಗೇಮಲ್ಲಿ ಚೆಂಡು ಬೌನ್ಸ್ ಆಗಿ ಇಲ್ಲಿಗೆ ಬೀಳಬೇಕು. ಇಲ್ಲೇ ಅಲ್ವಾ? ಬೌನ್ಸ್ ಆಗಿ ಅಲ್ಲಿ ಬೀಳ್ಬೇಕು. ಎಲ್ಲಿಂದ? You have to bounce like ನಿಮ್ಮ ಸೈಡ್ ಇಂದ ಹಾಗೆ bounce ಆಗಿ 2025 ಅಲ್ಲಿ ಬೀಳಲ್ಲ. ಇದು ಚೆಂಡನ್ನು ಕುಪ್ಪಳಿಸಿ ಬುಟ್ಟಿಗೆ ಆಗುವ ಗೇಮ್. ಈಗ ಚಾರಿಕ್ ಅವರು ಮಾಡ್ತಾ ಇದ್ದಾರೆ ನೋಡಿ, ಅವ್ರು ಹೇಗೆ ಮಾಡ್ತಾರೆ ನೋಡಿ. ಈಗ ನೋಡಿ ಗೇಮ್ ಸ್ಟಾರ್ಟ್ ಆಯ್ತು. ಈಗ ಗೇಮ್ ರೂಲ್ ಚೇಂಜ್ ಆಗಿದೆ. ಫ್ರಂಟ್ ಇದ್ದ ಬುಟ್ಟಿ ಬ್ಯಾಕ್ ಸೈಡಿಗೆ ಹೋಗಿದೆ ನೋಡಿ. ಈಗ ಬ್ಯಾಕ್ ಸೈಡ್ ಎಲ್ಲಿ ಉಂಟು ಅವರದನ್ನು ಬೌನ್ಸ್ ಮಾಡಿ ಬುಟ್ಟಿಗೆ ಹಾಕಬೇಕು. ಈಗ ಶಾರಿಕ್ ಅವರು ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಈಗ ಆಟದ ಮೈದಾನದಲ್ಲಿ ಮಿಸ್ಟರ್ ಮನೀಶ್ ಕುಮಾರ್. ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಶಿವ ಪೂಜಾರಿ ಫ್ರಮ್ ಮೂಡುಬಿದ್ರಿ. ಸ್ಟಾರ್ಟ್. ನಿಮ್ಮ ಹೆಸರೆಂತದ್ದು? ಪ್ರಸಾದ್. ಪ್ರಸಾದ್. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಪ್ರಸಾದ್. ಸ್ಟಾರ್ಟ್ ಮ್ಯೂಸಿಕ್. ನಾನು ಈ ಗೇಮಲ್ಲಿ 6 ಬಾಲ್ ಹಾಕಿದ್ದೇನೆ. ನೋಡುವ ನೆಕ್ಸ್ಟ್ಗೆ ಕಾಂಪಿಟೇಟರ್ ಯಾರಂತ. ನೆಕ್ಸ್ಟ್ ಗೇಮಿಗೆ ಪಿನ್ಸ್ ಮತ್ತು ಬ್ಯಾಂಗಲ್ಸ್ ಎಲ್ಲ ರೆಡಿ ಆಗ್ತಾ ಉಂಟು ನೋಡಿ. ಇಲ್ಲಿ ಇದು ಲೇಡೀಸ್ ಗೇಮಾ? ಲೇಡೀಸ್ ಗೇಮ್ ಅಂತೆ. ನೋಡುವ ನೋಡಿ, ಎಲ್ಲ ಲೇಡೀಸ್ ಇಲ್ಲಿ ಕಾಯ್ತಾ ಇದ್ದಾರೆ ಗೇಮಿಗೆ ಆಗಿ. ಇದು ಬ್ಯಾಂಗಲ್ ಬಂಗಾರಿ ಅಂತ ಏನು ಮಾಡಲಿಕ್ಕೆ? ಆಮೇಲೆ ಒಂದು ಕೈಯಿಂದ ನೀನು ಆಡಲ್ಲ, ಈ ಸೇಫ್ಟಿ ಪಿನ್ ಬ್ಯಾಂಗಲ್ ಪಿನ್ ಮಾಡಬೇಕು. ಓಕೆ. ಸೊ 3 ಸೆಕೆಂಡಲ್ಲಿ ಯಾರು ಎಷ್ಟು ಬ್ಯಾಂಗಲ್ ಜಾಸ್ತಿ ಮಾಡ್ತಾರೋ ಅವರು ವಿನ್ನರ್. 1 2 3 ಸ್ಟಾರ್ಟ್. ಗೇಮ್ ಸ್ಟಾರ್ಟ್ ಆಯಿತು ನೋಡಿ. ಒಂದೇ ಕೈಯಲ್ಲಿ ಅವರು ಹಾಕಬೇಕು, ಬಳೆಗೆ ಪಿನ್ನನ್ನು ಹಾಕಬೇಕು ನೋಡಿ. ಇವರು ವಿನ್ನರ್. ಇವರು ನಮ್ಮ ಮಾಜಿ ಪ್ರೆಸಿಡೆಂಟ್ ಕನ್ನಡ ಸಾಯಿ ಕನ್ನಡ ಬಳಗ. ಮುಂದಿನ ಆಟ ಪುರುಷರಿಗೆ ಅಂತೆ ನೋಡಿ. ನೆಲದಲ್ಲಿ ಎಲ್ಲ ಕಪ್ಸ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ ನೋಡಿ. ನೋಡಿ ಎಲ್ಲ ಕಪ್ಸ್ ಎಲ್ಲ ರೆಡಿ ಆಗ್ತಾ ಉಂಟು. ಯಾವ ಆಟ ಇದು? ಇದು ಯಾವ ಆಟ? ಇದು ಕಣ್ಣು ಮುಚ್ಚಿ ಆಟ ಆಡು. ಅಂದರೆ ಏನು ಮಾಡಲಿಕ್ಕೆ? ನಾವು ಇದನ್ನ ಕಣ್ಣಿಗೆ ಬಟ್ಟೆ ಕಟ್ತೆ. ಓಕೆ. ಅವರು ಈ ಬಾಟಲ್ ಮುಟ್ತೇನೆ ಕ್ರಾಸ್ ಆಗ್ಬೇಕು. ಓಕೆ. ಅಂದರೆ ನಡ್ಕೊಂಡು ಹೋಗ್ಬೇಕು. ಓಕೆ, ಕರೆಕ್ಟ್. ನೋಡುವ ಹೇಗೆ ಆಡ್ತಾರಂತ.
ಕಣ್ಣಿಗೆ ಬಟ್ಟೆ ಕಟ್ಟಿ ರೆಡಿ ಆಗ್ತಾ ಇದ್ದಾರೆ ಮಿಸ್ಟರ್ ಗುರು ಅಂತ. ಮಿಸ್ಟರ್ ಗುರು ನಿಮಗೆ ಕಾಣ್ತದಾ? ಮಿಸ್ಟರ್ ಗುರು ನಿಮಗೆ ಕಾಣ್ತದಾ? ಇವರು ಮಿಸ್ಟರ್ ಸಾಮಂತ್ ಅಂತ. ಈಗ ನೋಡಿ ಗೇಮ್ ಸ್ಟಾರ್ಟ್ ಆಯಿತು ನೋಡಿ. ಈಗ ಅವ್ರು ಬರಲಿಕ್ಕೆ ಇಲ್ಲಿ ಗೇಮ್ ಫ್ಲಾಪ್ ಆಯಿತು, ಅದಕ್ಕೆ ಅವರು ಚೇಂಜ್ ಮಾಡಿದ್ದಾರೆ ನೋಡಿ. ಕಪ್ಪನ್ನು ಬೇರೆ ಬೇರೆ ಪೊಸಿಷನಲ್ಲಿ ಇಟ್ಟಿದ್ದಾರೆ ನೋಡಿ. ಅಂದರೆ ಅವರು ಸ್ಟ್ರೇಟ್ ಬಂದರು, ಹಾಗೆ ಯಾರಿಗೆ ಗೊತ್ತಾಗಲಿಲ್ಲ. ಈಗ ನೋಡಿ ಅವರು ಕ್ರಾಸ್ ಎಲ್ಲ ಇಡ್ತಾ ಇದ್ದಾರೆ. ಹೀಗೆ ನೋಡುವ ಯಾರು ಕಪ್ಪನ್ನು ಟಚ್ ಮಾಡದೆ ಬರ್ತಾರೆ ಅಂತ ನೋಡಿ. ಅವರು ಪಾರ್ಟಿಸಿಪೆಂಟ್ ಈಗ ಕೂಡ ರೆಡಿ ಆಗ್ತಾ ಇದ್ದಾರೆ ನೋಡಿ. ಇಬ್ಬರು ಸೇಮ್ ಅವರೇ, ಸಾಮಂತ್ ಮತ್ತು ಗುರು ಅಂತ. ಅಲ್ಲ, ಗೇಮ್ ರೂಲ್ ಚೇಂಜ್ ಆಯ್ತಾ? ನಿಮಗೆ ಏನು ಸ್ವಲ್ಪ ಬೇಜಾರು ಉಂಟಾ ಮನಸ್ಸಿಗೆ? ಯಾಕೆ ಅದು ನೀವು ಸ್ಟೇಟ್ ಓದೋದಲ್ವಾ? ಅದಕ್ಕೆ ಅದು ಫ್ಲಾಪ್ ಆಗಿದ್ದು. ನೋಡು, ಈಗ ಸೆಕೆಂಡ್ ರೌಂಡಲ್ಲಿ ನೋಡುವ. ಅದಾಗುತ್ತೆ, ಅದು ಗೇಮ್ ಅಂದರೆ ಹಾಗೆ ಅಲ್ವಾ? ಗೇಮ್ ಸುಲಭ ಇರಲಿಕ್ಕಿಲ್ಲ. ಈಗ ನೋಡಿ ಕಪ್ ರೂಲ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಒಂದೇ ಕಪ್ ಇಟ್ಟಿದ್ದಾರೆ ನೋಡಿ. ಒಂದೇ ಕಪ್ ಉಂಟು ನೋಡಿ. ಈ ಸೈಡ್ ಸಹ ಒಂದೇ ಕಪ್ ಉಂಟು. ಅಂದರೆ ಅವರಿಗೆ ಸ್ಟೆಪ್ಸ್ ಚೇಂಜ್ ಮಾಡಿದ್ದಾರೆ ನೋಡಿ. ಸ್ಟೆಪ್ಸ್ ನೋಡಿ. ಈಗ ಅವ್ರು ಹಾಗೆ ಬರಬೇಕು. ಬನ್ನಿ. ಗುಡ್. ಒಂದು ಗೇಮ್ ಸ್ಟಾರ್ಟ್ ಆಯಿತು. ಏನು ಗೇಮ್ ಅಂತ ಕೇಳ್ತೀನಿ. ಇವರು ಆಗಲೇ ದಿಲೀಪ್ ಅವರು ಆಗಲೇ ಸ್ಟಾರ್ಟ್ ಆಗಿದ್ದಾರೆ. ದಿಲೀಪ್ ಅವರೇ, ಏನು ನಿಮಗೆ ಬಲೂನ್ ಬೇಕಾ? ಇದು ಯಾವುದು ಗೇಮು? ಅದೇ ಸೇಮ್ ಗೇಮಾ? ಅದೇ ಸ್ಟಾರ್ಟಿಂಗ್ ಸೇಮ್ ಗೇಮ್. ಈಗ ಬೇರೆ ಕಪಲ್ ಅಂತ ಬೇರೆ ಮಾಡಿದ್ದಾರೆ. ನೋಡು ಹೇಗೆ ಆಡ್ತಾರೆ ಅಂತ. ಇವಾಗ ಊಟ 8 ಗಂಟೆಗೆ ಎಲ್ಲರೂ ಊಟಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಈಗ ಊಟದ ಸಮಯ ನೋಡಿ. ಇವತ್ತಿನ ಡಿನ್ನರ್ ತೋರಿಸ್ತೀನಿ ನಿಮಗೆ ಎಲ್ಲರಿಗೆ. ಥಾಯ್ ಫುಡ್ಡು, ಸ್ವಲ್ಪ ಡಿನ್ನರ್ ನೋಡುವ. ಎಲ್ಲ ಥಾಯ್ ಫುಡ್ಡು ಸ್ಪೆಷಲ್. ಚಿಕನ್ ಕರ್ರಿ ನೋಡಿ, ಫ್ರೈಡ್ ರೈಸ್ ಎಲ್ಲ ಉಂಟು, ಸೂಪ್ ಎಲ್ಲ ಉಂಟು. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಊಟಕ್ಕೆ. ಊಟ ಒಂದು ಗಮ್ಮತ್ತಾಯಿತು. ಈಗ ಗಂಟೆ 9 ಆಗ್ತಾ ಉಂಟು. ಊಟ ಆದಮೇಲೆ ಗೇಮ್ಸ್ ಎಲ್ಲ ಉಂಟಂತೆ. ಹಾಗೆ ನಾವು ಜನರ ಹತ್ರ ಸ್ವಲ್ಪ ಮಾತಾಡುವ ಊಟ ಎಲ್ಲ ಹೇಗಿತ್ತಂತ. ಇವರು ಅಫೀಫ್ ಸಾಹೇಬ್, ನಮ್ಮ ಊರು ಉಡುಪಿ ಅಲ್ವಾ? ಅಟ್ಪಾಡಿ. ನಿಮ್ಮ ಊಟ ಎಲ್ಲ ಹೇಗಿತ್ತು? ಸ್ವಲ್ಪ ಊಟದ ಬಗ್ಗೆ. ತುಂಬಾ ಚೆನ್ನಾಗಿತ್ತು. ಫ್ರೀ ಅವರು ತುಂಬಾ ಒಳ್ಳೇದು ಮಾಡಿ ಅರೇಂಜ್ಮೆಂಟ್ ಮಾಡಿದ್ರು. ಮುತ್ತು ಅವರು ತುಂಬಾ ಒಳ್ಳೇದು ಮಾಡಿದ್ದಾರೆ. ಟೀ ಅವರು ಮಾಡಿದ್ರು ಒಳ್ಳೇದು ಮಾಡಿದ್ರು. ಸಮೋಸ. ಇವರು ನಮ್ಮ ಪ್ರವೀಣ್ ಕುಮಾರ್ ಅಂತ, ಪುತ್ತೂರಿನವರು. ಈಗ ಅರೇಂಜ್ಮೆಂಟ್ ಎಲ್ಲ ಆಗಿತ್ತು. ನಾಯಕನ ಬಳಗ ಊಟ ಎಲ್ಲ ಆಗಿದ್ದು, ಸ್ವಲ್ಪ ಹೇಳಿ. ಊಟ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡಿದ್ದೀರಾ? ನಮಸ್ಕಾರ. ಇವರು ನಮ್ಮ ಶಿವ ಪೂಜಾರಿ ಮುಡುಬಿದ್ರೆ ಅವರು. ಇವರೇ ನಮ್ಮ ಊರಿಂದ ಕರ್ಕೊಂಡು ಬಂದದ್ದು ಇವರ ಕಾರಲ್ಲಿ. ಇವರಿಗೆ ತುಂಬಾ ಥ್ಯಾಂಕ್ಸ್. ಇವರಿಗೆ ಟೈಮಲ್ಲಿ ನಮಗೆ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಕಚ್ಚಲಗುರಿ, ನಮ್ಮ ಊರು ಬೆಚ್ಚುಗುರಿ ಅಂತ. ಇಲ್ಲಿಂದ 170 ಕಿಲೋಮೀಟರ್ ದೂರ ಉಂಟು. ಅವರು ಅದನ್ನು ನಮಗೆ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಊಟ ಎಲ್ಲ ಹೇಗಿತ್ತು? ಇದ್ದಾರೆ ಅವರ ಅಧ್ಯಕ್ಷರು. ಅವರು ನಮ್ಮ ಊರಿನವರು, ಕಡಪದವರು. ಊಟ ಎಲ್ಲ ಹೇಗಿತ್ತು? ಮತ್ತೆ ನಾಳೆ ಆಫ್ಟರ್ಗೆ ನಾವು ನೀವು ಊಟ ಆದ್ಮೇಲೆ ಅವರ ಲೀವ್ಸ್ ಎಲ್ಲ ಉಂಟಂತೆ, ನೀವು ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ವಿನಯ್ ನಾಯ್ಕ್, ಕಡಪ, ಉಳುಕೂಟ ಪ್ರೆಸಿಡೆಂಟ್, ಅಧ್ಯಕ್ಷರು. ಮುತ್ತು ಇಂಗಳಗಿ. ಇವರು ನಮ್ಮ ತಾಯಿ ಕನ್ನಡ ಬಳಗದ ಪ್ರೆಸಿಡೆಂಟ್. ಇವರೇ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ಇಲ್ಲಿ ಎಲ್ಲರನ್ನು ಕರ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ದು. ನೀವು ಅಂದ್ರೆ ಮ್ಯಾನ್ ಆಫ್ ದ ಇವೆಂಟ್. ಇಲ್ಲಪ್ಪ, ನಮ್ಮ ಕಮಿಟಿ ಇದೆ ನೋಡಿ. ಇವರು ಇದ್ದಾರೆ.
ಅಂದ್ರೆ ಇವೆಂಟ್ ಹೋಗುವ ಮೊದಲು ಇಲ್ಲ ಬಂದೆಲ್ಲ ಅರೇಂಜ್ಮೆಂಟ್ ಮಾಡಿ ನಮ್ಗೆ ಆರಾಮವಾಗಿ ಬರ್ಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದು ಇವರು ಮತ್ತು ಪ್ರೆಸಿಡೆಂಟ್ ನಾಯಕನ ಬಳಗ ಪ್ರೆಸಿಡೆಂಟ್ ಮತ್ತೆ ನಮ್ಮ ಕಮಿಟಿಯವರು ಪ್ರಿಯಾ ಅವರು ಇದ್ದಾರೆ ಅವರು ಟೀ ಮಾಡ್ತಾ ಇದ್ದಾರೆ ಟೀ ಪ್ರಿಯಾ ಹಾಗೆ ಇವರೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಈಗ ಗೇಮ್ ಮೇಲೆ ಊಟ ಆಯ್ತು ಮತ್ತೆ ಲೈಟ್ ಶೋ ಇದೆ ಆದ ಕೂಡಲೇ ಲೈಟ್ ಶೋಗೆ ಹೋಗ್ತೀವಿ ನಾಳೆ ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಇದೆ, ರಿವರ್ ರಾಫ್ಟಿಂಗ್ ಇದೆ, ಬ್ರೇಕ್ಫಾಸ್ಟ್ ಅಂಡ್ ದೆನ್ ಟೆಂಪಲ್ ವಿಸಿಟ್ ಇದೆ. ನಾಳೆ ಬಾಲಾಜಿ ಟೆಂಪಲ್ ಹೋಗ್ತಾ ಇದ್ದೀವಿ. ಬೇಕಾದ್ರೆ ಬಾಲಾಜಿ ಹೋಗ್ಬೋದು ಇಲ್ಲಿಂದ ಒಂದು 20 minutes. Thank you very much for Wilson for all this. Wilson, really hats off you. So camera working awesome. We are supporting to take care. Memories with our buddy. Somebody has to cheers, guys. Cheers. 13 months to build 415 kilometers from Banpo, Ratchaburi to Myanmar. This railway is proposed for takeover India. Actually, this railway has completed, but luckily there was bomb. There was the Hiroshima bomb, so the war is end. Okay, so luckily after the war end, this railway has been shut down. Okay, Japanese cannot go to India. So this is one of the railway that I think some of you may know about the railway. If some of you want to see the history, yes, welcome to Chamanjoy and see the Light and Sound Show. It's in Thai, speaking in Thai. Okay, thank you very much. ಸೊ ಈಗ ಮಾತನಾಡಿದವರು ಅವರು ಈ ರಿಸಾರ್ಟ್ನ ಮಾಲೀಕರು. ಅವರು ಹೇಳ್ತಾ ಇದ್ರು ಇಲ್ಲಿ ಶೋ ಉಂಟಂತ. ಸೊ ಅವರು ನಮ್ಮನ್ನು ತಗೊಂಡು ಹೋಗ್ತಾರೆ. ಸ್ವಲ್ಪ ಡೌನ್ ನಾವು ವಾಕಿಂಗ್ ಮಾಡಲಿಕ್ಕೆ ಹೋಗಬೇಕು, ಅಲ್ಲಿ ಶೋ ಉಂಟು, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಶೋ ನೋಡಲಿಕ್ಕೆ ಹೋಗೋಣ. ಅಂದರೆ ಅದೇ ಅಲ್ಲಿ ಬ್ರಿಡ್ಜ್ ಉಂಟು, ವಾರ ಪ್ರಿಸ್ನರ್ಸ್. ನನ್ನೊಂದು ವಿಡಿಯೋ ಮಾಡಿದ್ದೆ ನಾನು ಹಿಂದಿಯಲ್ಲಿ, ಎಲ್ಫೈರ್ ಪಾಸ್ ಮತ್ತು ಕಂಚನಪುರಿ ಡೆತ್ ರೈಲ್ವೆ ಅಂತ. ಅದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಉಂಟು. ಅಂದರೆ ನಾವೀಗ ಈ ಸೈಡಲ್ಲಿ ಇದ್ದೇವೆ, ಆ ಬ್ರಿಡ್ಜಿನ ಈ ಸೈಡಲ್ಲಿ ಇದ್ದೇವೆ. ಸೊ ನಾವೀಗ ಲೈಟ್ ಶೋ ಅನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ನೋಡೋಣ. ನೋಡಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೀಗ ಅದೇ ಲೈಟ್ ಶೋ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಡಾಯ್ ಕಾಪ್ ತುಕ್ಕೊಂಡು ರವಾಂಗ್ ಲೂಂಗ್ ನಕಾಪ್. ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ಅದೇ ಡೆತ್ ಬ್ರಿಡ್ಜು. ಅಲ್ಲಿ ಟ್ರೈನ್ ಹೋಗುತ್ತೆ ಡೇ ಟೈಮಲ್ಲಿ. ನಾನು ಮತ್ತೆ ಸಾಧ್ಯ ಆದರೆ ಡ್ರೋನ್ ಶಾಟಲ್ಲಿ ತೋರಿಸ್ತೀನಿ ನಿಮಗೆ. ನಾವು ಈಗ ಡ್ರೋನ್ ಶೋ ಅಲ್ಲ, ಲೈಟ್ ಶೋ ನೋಡೋಣ. พวกเขาเป็นหนุ่มชาวอังกฤษออสเตรเลียฮอลแลนด์ชาวพื้นเมืองชวาแขกมาลายูถูกลำเลียงเข้ามารุ่นแล้วรุ่นเล่าจากบ้านโป่งพวกเขาเดินทางมาสู่ดินแดนที่พวกเขาไม่เคยรู้จักมาก่อนในชีวิต ಲೈಟ್ ಶೋ ಮುಗಿಯಿತು. ಈಗ ನಾವು ವಾಪಸ್ ಅದೇ ಲಾಬಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ನಮ್ಮ ಗೇಮ್ಸ್ ಎಲ್ಲ ಕಂಟಿನ್ಯೂ ಆಗ್ತದೆ. ಹೋಗೋಣ. ಈಗ ನಮ್ಮ ತಾಯಕನರ ಬಳಗದ ಪುರುಷರೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟೇಜಲ್ಲಿ ರೆಡಿ ಆಗಿದ್ದಾರೆ. ಯಾವ ಡ್ಯಾನ್ಸ್ ಮಾಡ್ತಾರೆ ನೋಡೋಣ. ಎಲ್ಲ ಸ್ಟೇಜಲ್ಲಿ ತಯಾರಾಗಿದ್ದಾರೆ ನೋಡಿ.
ಈಗ ಎಲ್ಲರೂ ಸ್ಟೇಜಿಗೆ ಬಂದಿದ್ದಾರೆ ಅಂದರೆ ಎಲ್ಲರೂ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಉಂಟು. ಎಲ್ಲರೂ ಗ್ರೂಪ್ ಮಾಡಿ ಎಲ್ಲರೂ ಯಾರೆಲ್ಲ ಬಂದಿದ್ರು ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಆಗುತ್ತೆ. ನಾಳೆ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಮತ್ತೆ ರಾಫ್ಟಿಂಗ್ ಎಲ್ಲ ಆಗಿ ಸ್ಟಾರ್ಟ್ ಆಗುತ್ತೆ. ಗುಡ್ ನೈಟ್. ನಾಳೆ ಬೆಳಿಗ್ಗೆ ಸಿಗೋಣ. ಗುಡ್ ನೈಟ್.